ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಭಿವೃದ್ಧಿ ನಿಗಮದ ಅಧಿಕಾರಿ ಸಾವಿನ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಟೀಮ್ ಬೆಂಗಳೂರಿನ ಆತನ ನಿವಾಸಕ್ಕೆ ಭೇಟಿ ಕೊಟ್ಟಿದೆ. ಸೊ ಅಲ್ಲಿ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಸಿಐಡಿ ಅಧಿಕಾರಿಗಳು ಅವರ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿರ್ತಕ್ಕಂಥ ಚಂದ್ರಶೇಖರ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ಕವಿತಾ ಕುಟುಂಬ ಸದಸ್ಯರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ನಿನ್ನೆ ಕೂಡ ಭೇಟಿ ನೀಡಿ ವಿಚಾರಣೆ ನಡೆಸಿತ್ತು ಸಿಐಡಿ ತಂಡ. ಎರಡನೇ ದಿನವೂ ಕೂಡ ಇವತ್ತು ತನಿಖೆ ನಡೆಸಲಾಗ್ತಾ ಇದೆ. ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ನಿನ್ನೆ ಮನೆಯಲ್ಲಿ ಪೆನ್ ಡ್ರೈವ್, ಡೆತ್ ನೋಟ್ ಇದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಂದ್ರಶೇಖರನ್ನ ಆತ್ಮಹತ್ಯೆಗೆ ನಿಖರ ಕಾರಣವನ್ನು ಹುಡುಕ್ತಾ ಇದೆ ಸಿಐಡಿ ತಂಡ ಅಂತ ಹೇಳಲಾಗಿದೆ. ಡೆತ್ ನೋಟ್ನಲ್ಲಿ ಸಾಕಷ್ಟು ಕ್ಲಿಯರ್ ಆಗಿ ಅವರು ಅನೇಕ ವಿಚಾರಗಳನ್ನ ಬರೆದಿದ್ದಾರೆ. ಹಾಗಾಗಿ ಅದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಆಗುತ್ತಾ ಇಲ್ವಾ, ಕೋರ್ಟ್ ಹ್ಯಾಸ್ ಟು ಡಿಸೈಡ್ ಇಟ್. ನೋಡೋಣ ಏನಾಗುತ್ತೆ ಈ ಒಂದು ವಿಚಾರದಲ್ಲಿ ಅಂತ. ಈಗ ಸದ್ಯಕ್ಕೆ ಸಿಐಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಭೀಮನಾಯಕ್ ಕನೆಕ್ಟ್ ಆಗಿದ್ದಾರೆ. ಭೀಮನಾಯಕ್, ನೆನ್ನೆನೂ ಕೂಡ ಸಿಐಡಿ ಟೀಮ್ ಬಂದಿತ್ತು, ಇವತ್ತು ಸಿಐಡಿ ಟೀಮ್ ಬಂದಿದೆ. ಏನು ತನಿಖೆ ನಡೆಸ್ತಾ ಇದ್ದಾರೆ? ಯಾವ ದಿಕ್ಕಿನಲ್ಲಿ ತನಿಖೆ ಸಾಗ್ತಾ ಇದೆ? ಕುಟುಂಬಸ್ಥರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಭೀಮನಾಯಕ್. ಎಸ್ ಶ್ರೀಲಕ್ಷ್ಮಿ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿರುವಂತಹ ಚಂದ್ರಶೇಖರ್ ಅವರು ಏನು ಸುದೀರ್ಘ 6 ಪುಟಗಳ ಡೆತ್ ನೋಟನ್ನು ಬರೆದು ಸಾವನ್ನಪ್ಪಿದ್ರು. ಈ ಪ್ರಕರಣ ಸಾಕಷ್ಟು ಸರ್ಕಾರಕ್ಕೆ ಮುಜುಗರವನ್ನು ತಂತು. BJP ನಾಯಕರು ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದರು. ತದನಂತರದಲ್ಲಿ ಸರ್ಕಾರ ಈ ಪ್ರಕರಣವನ್ನು ನಿನ್ನೆ ಮಧ್ಯಾಹ್ನ ಅಷ್ಟಗಳಿಗೆ CIDಗೆ ಕೊಟ್ಟಿತ್ತು. CIDಗೆ ಕೊಟ್ಟ ನಂತರದಲ್ಲಿ ಸಂಜೆ ವೇಳೆಗೆ CID ಅಧಿಕಾರಿಗಳು ನಿನ್ನೆ ಮೃತ ಅಧಿಕಾರಿ ಚಂದ್ರಶೇಖರ್ ಅವರ ಮನೆಗೆ, ವಿನೋಬ್ ನಗರದಲ್ಲಿರುವಂಥ ಮನೆಗೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ವಿಚಾರಣೆಯನ್ನು ಮಾಡಿತ್ತು. ಸುಮಾರು 45 ನಿಮಿಷಗಳಷ್ಟು ಕಾಲ ವಿಚಾರಣೆಯನ್ನು ಮಾಡಿತ್ತು. ಅವರ ಪತ್ನಿ ಕವಿತಾ ಆಗಿರ್ಬೋದು, ಮಗ ಶಶಿರ ಅವರನ್ನು ವಿಚಾರಣೆಯನ್ನು ಮಾಡಿ ಕೆಲವೊಂದು ಪ್ರಮುಖ ಎವಿಡೆನ್ಸ್ ಆಗಿರುವಂತಹ ಪೆನ್ ಡ್ರೈವ್, ಹಾಗೆ ಡೆತ್ ನೋಟ್, 6 ಪುಟಗಳ ಡೆತ್ ನೋಟ್ ಮತ್ತು ಡೆತ್ ನೋಟ್ ಬರೆದಂಥ ಪೆನ್ನನ್ನು ವಶಕ್ಕೆ ಪಡೆದುಕೊಂಡು ಹೋಗಿದ್ರು. ಮತ್ತೆ ಇವತ್ತು ತನಿಖೆಯನ್ನು ಮುಂದುವರಿಸಿರುವಂಥ CID ಅಧಿಕಾರಿಗಳು ಇವತ್ತು ಸುಮಾರು ಒಂದು ಅರ್ಧ ಗಂಟೆಯಿಂದ ಹೆಚ್ಚು ಕಾಲ ಈಗ ವಿಚಾರಣೆಯನ್ನು ನಡೆಸ್ತಿರುವಂಥದ್ದು. ಇವತ್ತು ಸಹ CID ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. 4-5 ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಏನಕ್ಕಂದರೆ ಒಂದು ಡೆತ್ ನೋಟ್ನ ಆಧಾರದಲ್ಲಿ ತನಿಖೆಯನ್ನು ಮುಂದುವರಿಸಿದ್ರೆ, ಇನ್ನೊಂದು ನಿನ್ನೆ ಸಿಕ್ಕಂಥ ಪೆನ್ ಡ್ರೈವ್ ಮೇಲೆ GG ಪದ್ಮನಾಥ್ ಅವರು ಆರೋಪವನ್ನು ಮಾಡಿದರು. ನನ್ನ ಸಾವಿಗೆ ಈ 3 ಅಧಿಕಾರಿಗಳು ಕಾರಣ ಅಂತೇಳಿ ಆರೋಪವನ್ನು ಮಾಡಿದರು. ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಆಗಿರುವಂಥ GG ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಮತ್ತು ಬ್ಯಾಂಕ್ ಅಧಿಕಾರಿಯ ಹೆಸರನ್ನು ಅವರು ನೋಟ್ ಮಾಡಿದರು. ಇವರು 3 ಜನ ನನ್ನ ಸಾವಿಗೆ ಕಾರಣ ಅಂತೇಳಿ. ಪ್ರಮುಖವಾಗಿ ಈ 3 ಜನರ ಹೆಸರ ಪೈಕಿ MD GG ಪದ್ಮನಾಭ್ ಅವರ ಹೆಸರಿನ ಪೆನ್ ಡ್ರೈವ್ ನಿನ್ನೆ ಸಿಕ್ಕಿರುವಂಥದ್ದು. ಆ ಪೆನ್ ಡ್ರೈವ್ ಮೇಲೆ ಅವರ ಹೆಸರನ್ನು ನಮೂದನೆ ಮಾಡಲಾಗಿತ್ತು. ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಆ ಪೆನ್ ಡ್ರೈವ್ನಲ್ಲಿ ಏನಿದೆ ಅನ್ನುವಂಥ ಅಂಶವನ್ನು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಿದ್ರು. ಅದರ ಜೊತೆಗೆ ಕುಟುಂಬ ಸದಸ್ಯರು ಒಂದು ಆರೋಪವನ್ನು ಮಾಡಿದರು. ಆ ಪೆನ್ ಡ್ರೈವ್ನಲ್ಲಿ ಸಾಕಷ್ಟು ಅಂಶಗಳಿರಬಹುದು. ಹಾಗಾಗಿ ಆ ಪೆನ್ ಡ್ರೈವ್ನಲ್ಲಿ ಏನು ಅಂಶಗಳಿದ್ದಾವೆ ಅನ್ನುವಂಥದ್ದನ್ನು ನಮಗೆ ತಿಳಿಸಬೇಕು. ಏನಕ್ಕಂದರೆ ಒಂದು ವೇಳೆ ಆ CID ಅಧಿಕಾರಿಗಳು ವಶಕ್ಕೆ ಪಡಿಸ್ಕೊಂಡಲ್ಲಿ ಡಿಲೀಟ್ ಮಾಡುವ ಸಾಧ್ಯತೆಗಳು ಸಹ ಸಾಕಷ್ಟು ಹೆಚ್ಚಿರುವ ಕಾರಣ ಅದರಲ್ಲಿ ಏನಿದೆ ಅನ್ನೋದನ್ನು ಬಹಿರಂಗಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಒಂದು ಆಗ್ರಹವನ್ನು ಸಹ ಮಾಡಿದರು. ಹಾಗಾಗಿ ಇವತ್ತು ಇನ್ನೊಂದು ಲ್ಯಾಪ್ಟಾಪ್ ಸಹ ಅಲ್ಲಿ ಮನೆಯಲ್ಲೇ ಇತ್ತು. ಆ ಲ್ಯಾಪ್ಟಾಪ್ನಲ್ಲಿ ಏನಿದೆ ಅನ್ನೋದನ್ನು ಸಹ CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಇದರ ಜೊತೆಗೆ ಇವತ್ತು ಆ ಮೃತ ನೌಕರನ ಮನೆಗೆ ಮಾಜಿ ಸಚಿವರಾಗಿರುವಂಥ ಕೋಟ ಶ್ರೀನಿವಾಸ್ ಪೂಜಾರಿ ಆಗಿರ್ಬೋದು, ಅಥವಾ ಶಿವಮೊಗ್ಗ ಶಾಸಕರಾಗಿರುವಂಥ ಚನ್ನಬಸಪ್ಪನವರು ಭೇಟಿಯನ್ನು ಕೊಟ್ಟು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಮಾಡಲಿದ್ದಾರೆ. ಈ ಎಲ್ಲ ಆಯಾಮಗಳಿದೆ. ಸಾಕಷ್ಟು ಕುತೂಹಲವನ್ನು ಪ್ರತಿ ಕ್ಷಣಕ್ಕೂ ಮೂಡಿಸ್ತಿರುವಂಥದ್ದು ಈ ಪ್ರಕರಣ. ಏನಕ್ಕಂದರೆ 3 ಜನ ಅಧಿಕಾರಿಗಳ ಮೇಲೆ ಒಂದು ಕಡೆ ಆರೋಪ ಮಾಡಿದರೆ, ಇನ್ನೊಂದು ಕಡೆಯಲ್ಲಿ ಸಚಿವರ ಮೌಖಿಕ ಆದೇಶ ಅನ್ನೋದನ್ನು ಸಹ ಡೆತ್ ನೋಟಲ್ಲಿ ಬರೆದಿರೋದ್ರಿಂದ ಯಾರು ಸಚಿವರು, ಏನನ್ನ ಮೌಖಿಕ ಆದೇಶ, ಈ ಎಲ್ಲ ಆಯಾಮಗಳಲ್ಲಿ CID ಅಧಿಕಾರಿಗಳು
ತನಿಖೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಆ ಕುಟುಂಬಸ್ಥರ ಜೊತೆಗೆ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಏನಾದರೂ ಹೇಳಿದ್ರಾ, ಮಾತಾಡಿದ್ರಾ, ಅಥವಾ ಅಧಿಕಾರಿಗಳ ಒತ್ತಡದ ಬಗ್ಗೆ ಆಗಿರ್ಬೋದು, ಸಚಿವರ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಆಯಾಮಗಳಲ್ಲಿ ಒಂದು ಕಡೆ ತನಿಖೆ ಆದರೆ ಇನ್ನೊಂದು ಕಡೆ ಸಿಕ್ಕಂಥ ಪೆನ್ಡ್ರೈವ್ನಲ್ಲಿ ಏನಿದೆ, ಜೊತೆಗೆ ಮನೆಯಲ್ಲಿದ್ದಂಥ ಅವರ ಕೊಠಡಿ ಏನು ಚಂದ್ರಶೇಖರ್ ಅವರ ಕೊಠಡಿಯಲ್ಲಿದ್ದಂಥ ಲ್ಯಾಪ್ಟಾಪ್ನಲ್ಲಿ ಏನಿದೆ, ಈ ಅಂಶಗಳ ಆಧಾರದ ಮೇಲೂ ಸಹ ತನಿಖೆಯನ್ನು ನಡೆಸ್ತಿರುವಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು.